ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಪಿ ಟಿ ಹೆಲ್ತ್ ಕನ್ನಡ. ಸೊ ಇವತ್ತು ನಮ್ಮ ಚಾನಲ್ ನಾವು ಎದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ವೇ ಪ್ರೋಟೀನ್ ಬಗ್ಗೆ ಮಾತಾಡ್ತೀವಿ. ಸೊ ಎಲ್ಲರಿಗೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಗೊತ್ತು, ಅನಿಮಲ್ ಬೇಸ್ಡ್ ಪ್ರೋಟೀನ್ ಗೊತ್ತು, ಬಟ್ ವೇ ಪ್ರೋಟೀನ್ ಬಗ್ಗೆ ಓನ್ಲಿ ಅಥ್ಲೆಟ್ಸ್, ಬಾಡಿ ಬಿಲ್ಡರ್ಸ್, ಜಿಮ್ಗೆ ಹೋಗೋರು ಇವ್ರಿಗಾದರೆ ಆ ವೇ ಪ್ರೋಟೀನ್ ಬಗ್ಗೆ ತುಂಬಾ ಈಸಿಯಾಗಿ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆದರೆ ವೇ ಪ್ರೋಟೀನ್ ನಾವು ಪರ್ಟಿಕ್ಯುಲರ್ಗೆ ಏನಕ್ಕೆ ಜಿಮ್ಗೆ ಹೋಗೋರು ಮತ್ತು ವೇ ಪ್ರೋಟೀನ್ ಅನ್ನೋದು ಏನಕ್ಕೆ ಯೂಸ್ ಮಾಡಬೇಕು, ಆ್ಯಂಡ್ ಹಾಗೆ ವೇ ಪ್ರೋಟೀನ್ ಅನ್ನೋದು ತಯಾರಿ ವಿಧಾನ ಹೇಗಿರುತ್ತೆ, ಆ್ಯಂಡ್ ಅದನ್ನು ಡೈಲಿ ಡೋಸೇಜ್ ನಾವು ಎಷ್ಟು ತೊಗೊಬೇಕು, ಆ್ಯಂಡ್ ಅದು ಟೋಟಲ್ ಯೂಸೇಜ್ ಏನಿದೆ, ಸೊ ಅದು ಎಷ್ಟು ಗ್ರಾಮ್ಸ್ ಆಫ್ ಒನ್ ಟೈಮ್ ಇಂಟೇಕ್ಗೆ ಎಷ್ಟಿರುತ್ತೆ, ಸೊ ಈ ಥರ ಒಂದು ಆ್ಯಂಡ್ ಆಲ್ಸೋ ಯಾವ ಪ್ರಾಡಕ್ಟ್ ಬೆಟರ್ ಇದೆ ಇದರ ಈ ಫೀಲ್ಡಲ್ಲಿ. ಸೊ ಅಂದರೆ ವೇ ಪ್ರೋಟೀನಲ್ಲಿ ಯಾವ ಪ್ರಾಡಕ್ಟ್ ನಾವು ಯೂಸ್ ಮಾಡಿದ್ರೆ ತುಂಬ ಬೆಟರ್ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಮೂವ್ ಇನ್ ಟು ವಿಡಿಯೋ ಆ್ಯಂಡ್ ಲೆಟ್ಸ್ ರೋಲ್ ದ ಇಂಟ್ರೋ. ಸೊ ಓಕೆ, ಇಂಟ್ರೋ ಆಗೋಯ್ತು. ಸೊ ನೆಕ್ಸ್ಟ್ ನೋಡಿಕೊಂಡ್ರೆ ವೇ ಪ್ರೋಟೀನ್ ಅನ್ನೋದು ಯಾರಿಗೆ ಅವಸರ ಇದೆ, ಹೂ ನೀಡ್ ಟು ಯೂಸ್ ಅ ವೇ ಪ್ರೋಟೀನ್. ಸೊ ಯಾರಿಗೆ ಅವಸರ ಅಂತ ಗೊತ್ತಾದರೆ ಮಾತ್ರ ಈ ವಿಡಿಯೋ ನೋಡ್ತಾ ಇರೋರಿಗೆ ಬೆನಿಫಿಷಿಯಬಲ್ ಇರುತ್ತೆ. ಸೊ ಒಂದು ಅಥ್ಲೆಟ್ಸ್ ಆ್ಯಂಡ್ ಬಾಡಿ ಬಿಲ್ಡರ್ಸ್ಗೆ, ಆ್ಯಂಡ್ ಆಮೇಲೆ ಫಿಟ್ನೆಸ್ ಎಂಥ್ಯೂಸಿಯಾಸ್ಟ್ಗೆ, ಆ್ಯಂಡ್ ಹಾಗೆ ಇಂಡಿವಿಜುವಲ್ಸ್ ಯಾರಾದರೆ ವೆಯ್ಟ್ ಲಾಸ್ ಆಗಬೇಕು ಅಂತ ನೋಡ್ತಾ ಇರೋರಿಗೆ, ಆ್ಯಂಡ್ ಹಾಗೆ ಓಲ್ಡರ್ ಅಡಲ್ಟ್ಸ್ಗೆ ಕೂಡ ಅಷ್ಟೇ, ಅವರೆಲ್ಲ ಪ್ರೋಟೀನ್ ಡೆಫಿಷಿಯನ್ಸಿ ತುಂಬ ಇರುತ್ತೆ. ಸೊ ದಟ್ ಅವ್ರು ಕೂಡ ಅಷ್ಟೇ. ಆ್ಯಂಡ್ ಬ್ಯುಸಿ ಪ್ರೊಫೆಷನಲ್ಸ್ಗೆ ಕೂಡ, ಲೈಕ್ ಯಾರಾದರೆ ಬ್ಯುಸಿ ಆಗಿರ್ತಾರೆ, ತುಂಬಾ ವರ್ಕ್ ಎತ್ತಿಗಿರುತ್ತೆ ಅವರಿಗೆ, ಆ್ಯಂಡ್ ಡೇ ಟೈಮಲ್ಲಿ ಅವರು ಹೆಲ್ತ್ ನೋಡ್ಕೊಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀಡ್ ಕ್ವಿಕ್ ಆ್ಯಂಡ್ ಕನ್ವೀನಿಯೆಂಟ್ ಇನ್ ನ್ಯೂಟ್ರಿಷನ್ ಆ್ಯಂಡ್ ಈ ವೇ ಪ್ರೋಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅವ್ರ ಮೀಲ್ ರಿಪ್ಲೇಸ್ಮೆಂಟ್ಗೆ ಆಗಲಿ, ಸ್ನ್ಯಾಕ್ ಆಗಲಿ, ಸೊ ಅದಕ್ಕೋಸ್ಕರ ವೇ ಪ್ರೋಟೀನ್ ತೊಗೊತಾ ಇರ್ತಾರೆ. ಹಾಗೆ ನೋಡಿಕೊಂಡ್ರೆ ಇನ್ನೂ ಸ್ವಲ್ಪ ಜನ ವೆಜಿಟೇರಿಯನ್ಸ್, ಇನ್ಕ್ಲೂಡಿಂಗ್ ಡೈರಿ ಲೈಕ್ ಮಿಲ್ಕ್ ಈ ಥರದ್ದೇನು ತೊಗೊತಾ ಇರ್ತಾರೆ. ಸೊ ಡೈರಿ ವೆಜಿಟೇರಿಯನ್ಸ್ಗೆ ಕೂಡ. ಸೊ ಯಾರಾದರೆ ಇಲ್ನೆಸ್ ಆಗಿರುತ್ತೆ ಆ್ಯಂಡ್ ಸರ್ಜರೀಸ್ ಆಗಿರುತ್ತೆ, ಅದರಿಂದ ರೆಡ್ಯೂಸ್ ಮಾಡ್ಕೊಳೋದಕ್ಕೋಸ್ಕರ ಕೂಡ ಸೊ ಈ ವೇ ಪ್ರೋಟೀನ್ ಅನ್ನೋದು ತೊಗೊತಾ ಇರ್ತಾರೆ. ಸೊ ಈ ಥರ ಪೀಪಲ್ಸ್ ಆದರೆ ಈ ವೇ ಪ್ರೋಟೀನ್ ಅನ್ನೋದನ್ನು ತೊಗೊತಾ ಇರ್ತಾರೆ. ಸೊ ಹಾಗೆ ಓಕೆ, ಲೆಟ್ಸ್ ವಿಡಿಯೋ ನಾವು ಸ್ಟಾರ್ಟ್ ಮಾಡ್ದಂಗಾದರೆ ವೇ ಪ್ರೋಟೀನ್ ಅನ್ನೋದು ಹೇಗೆ ತಯಾರಿ ಆಗುತ್ತೆ. ಫಸ್ಟ್ ವಿ ಹ್ಯಾವ್ ಟು ನೋ ಹೌ ಈಸ್ ವೇ ಪ್ರೋಟೀನ್ ಈಸ್ ಮೇಡ್ ಅಪ್ ಆಫ್. ಸೊ ಯಾವ ಥರ ವೇ ಪ್ರೋಟೀನ್ ಅನ್ನೋದು ತಯಾರಾಗುತ್ತೆ ಅನ್ನೋದು ನಾವು ನೋಡಿಕೊಂಡ್ರೆ, ಸೊ ವೇ ಪ್ರೋಟೀನ್ ಅನ್ನೋದು ಈಸ್ ಎ ಡೈರಿ ಪ್ರಾಡಕ್ಟ್. ಸೊ ಡೈರಿ ಪ್ರಾಡಕ್ಟ್, ಸೊ ಏನಾದರೆ ನಾವು ಹಾಲು ಕಾಯಿಸ್ಬಿಟ್ಟು ಅದರಲ್ಲಿ ನಿಂಬೆಹಣ್ಣು ತುಪ್ಪ ಹಾಕಿದ್ರೆ ಹಾಲು ಹೊಡೆದೋಗುತ್ತೆ ಅಲ್ವಾ. ಸೊ ಹಾಲು ಹೊಡೆದೋಗೋವಾಗ ಅದನ್ನು ನಾವು ಫಿಲ್ಟರ್ ಮಾಡಿದ್ರೆ ಆ ವಾಟರ್ ಬರುತ್ತೆ. ಸೊ ಆ ವಾಟರ್ನ ಲ್ಯಾಬಲ್ಲಿ ಪ್ಯೂರಿಫಿಕೇಷನ್ ಮಾಡಿ, ಪ್ರಾಸೆಸ್ ಮಾಡಿ, ಅದಕ್ಕೆ ಬೇಕಾಗಿರುವಂಥ ಫ್ಲೇವರ್ಸ್ ಲೈಕ್ ಚಾಕ್ಲೇಟ್, ಎನಿಥಿಂಗ್ ಲೈಕ್ ದಟ್ ಪ್ಯೂರಿಫಿಕೇಷನ್ ಮಾಡಿ ಚಾಕ್ಲೇಟ್, ಬನಾನಾ, ಸ್ಟ್ರಾಬೆರಿ ಲೈಕ್ ಫ್ಲೇವರ್ಸ್ನ ಅದಕ್ಕೆ ಆ್ಯಡ್ ಮಾಡಿ, ಸೊ ಅದನ್ನು ವಾಟರ್ ಫಾರ್ಮಲ್ಲಿ ಇರೋದನ್ನು ಪೌಡರ್ ಫಾರ್ಮಾಗೆ ಮಾಡಿ ಬಾಟ್ಲಲ್ಲಿ ಹಾಕಿ ಸೇಲ್ ಮಾಡಿದ್ರೆ, ಹಾಗೆ ಅದಕ್ಕೆ ಯಾವುದೇ ನ್ಯೂಟ್ರಿಷನ್ಸ್ ಏನಾದರೂ ಇರಬೇಕು ಅದೆಲ್ಲ ಕಂಟೈನ್ ಆಗುತ್ತೆ ಕ್ರಿಯೇಟ್ ಮಾಡಿ, ನೆಕ್ಸ್ಟ್ ಅದನ್ನು ಒಂದು ವೇ ಪ್ರೋಟೀನ್ ಅಂತ ಒಂದು ಪೌಡರ್ ಫಾರ್ಮಲ್ಲಿ ಮಾಡ್ತಾರೆ. ಆ್ಯಂಡ್ ಹಾಗೆ ಸೊ ಯಾರಿಗಾದ್ರೆ ಈ ಲ್ಯಾಕ್ಟೋಸ್ ಪ್ರಾಬ್ಲಮ್ ಇರುತ್ತೆ, ಸೊ ಅವರು ಈ ಲ್ಯಾಕ್ಟೋಸ್ ಅನ್ನೋ ಕಂಟೆಂಟ್ ಕಡಿಮೆ ಇರುವಂಥ ವೇ ಪ್ರೋಟೀನ್ ತೊಗೊಬೇಕು. ಸೊ ಲ್ಯಾಕ್ಟೋಸ್ ಅಂದರೆ ಏನಂದರೆ, ಸೊ ಲೈಕ್ ಸ್ಟೊಮಕ್ ಪೇಯ್ನ್ ಆಗಲಿ, ರ್ಯಾಷಸ್ ಆಗಲಿ, ಸ್ಕಿನ್ ಇಚ್ಚಿಂಗ್ ಆಗಲಿ, ಸ್ಟೊಮಕ್ ಬ್ಲೋಟಿಂಗ್ ಆಗೋದಾಗಲಿ, ಆ್ಯಂಡ್ ಹಾಗೆ ಮೋಷನ್ಸ್ ಆಗ್ತಿರೋದಾಗಲಿ, ಅದರ್ ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ, ಸೊ ಈ ಥರ ಅವರು ಸೊ ಲ್ಯಾಕ್ಟೋಸ್ ಅನ್ನೋ ಲೆವೆಲ್ಸ್ ಕಡಿಮೆ ಇರುವಂಥ ವೇ ಪ್ರೋಟೀನ್ ತೊಗೊಂಡ್ರೆ ಬೆಟರ್ ಅಂತ ಅರ್ಥ. ಆ್ಯಂಡ್ ಹಾಗೆ ನೋಡಿಕೊಂಡ್ರೆ ನಮಗೆ ವೇ ಪ್ರೋಟೀನಲ್ಲಿ 3 ಟೈಪ್ಸ್ ಆಫ್ ವೇ ಪ್ರೋಟೀನ್ ಇದೆ. ಸೊ ಒಂದು ಐಸೋಲೇಟ್ ಅನ್ನೋದು ತುಂಬ ಕಾಸ್ಟ್ಲಿ, ಮಿನಿಮಮ್ ಅಪ್ ಟು 3K to 5K ಇರುತ್ತೆ. ಸೊ ಆ ಟೈಪ್ ಕಾಸ್ಟ್ಲಿ ಆಗಿರುತ್ತೆ, ಬಟ್ 90% ಪ್ಯೂರೆಸ್ಟ್ ಫಾರ್ಮ್ ಆಫ್ ಎ ಡೈರಿ ಪ್ರಾಡಕ್ಟ್. ಇದು ಪ್ಯೂರ್ ಆಗಿರುತ್ತೆ, ಹೈ ಪ್ರೋಟೀನ್, ಹೈ ಕ್ವಾಲಿಟಿಯಡ್ ಪ್ರೋಟೀನ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಕಾನ್ಸಂಟ್ರೇಟೆಡ್ ಪ್ರೋಟೀನ್ ಇರುತ್ತೆ, ಲೈಕ್ ಇದರಲ್ಲಿ ಲ್ಯಾಕ್ಟೋಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ, ಆ್ಯಂಡ್ ಅದು ಆಲ್ಸೋ ಕಾರ್ಬ್ಸ್. ಆ್ಯಂಡ್ ಹಾಗೆ ಹೈಡ್ರೋಲೈಸ್ಡ್ ವೇ ಪ್ರೋಟೀನ್. ಸೊ ಹೈಡ್ರೋಲೈಸ್ಡ್ ವೇ ಪ್ರೋಟೀನ್ ಅಂದರೆ ಫಾಸ್ಟ್ ವೇ ಟು ಅಬ್ಸಾರ್ಪ್ಷನ್ ಆಗಲಿ, ಎಲ್ಲದಕ್ಕಾಗಲಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಥರ ಇರುವಂಥ ಇದು 3 ಮೇಜರ್ ಪಾರ್ಟ್ಸ್ ಆಗಿದೆ. ಆ್ಯಂಡ್ ಹಾಗೆ ನೋಡಿಕೊಂಡ್ರೆ ಡೋಸೇಜ್. ಸೊ ಡೋಸೇಜ್ ಅಂದರೆ ನಾವು ಪರ್ ಡೇಗೆ ಎಷ್ಟು ತೊಗೊಬೋದು ಇದನ್ನು ಅಂತ ನೋಡಿಕೊಂಡ್ರೆ, ಪರ್ ಡೇಗೆ ಮ್ಯಾಕ್ಸಿಮಮ್ 1 or 2 ಸ್ಕೂಪ್ಸ್ ತೊಗೊಬೋದು. ಆ್ಯಂಡ್ ಇನ್ನೊಂದು ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ವೇ ಪ್ರೋಟೀನ್ ತೊಗೊಂಡಿದ್ದೀವಿ ಅನ್ನೋ ಒಂದು ಪಾಯಿಂಟಿಂದ ಸೊ ಅವ್ರ ಮೀಲ್ನ ಸ್ಕಿಪ್ ಮಾಡ್ತಾರೆ. ಸೊ ಇದು ತುಂಬ ಡೇಂಜರ್. ನೋಡಿ, ನಮ್ಮ ಡೈಲಿ ರಿಕ್ವೈರ್ಮೆಂಟ್, ನಿಮ್ಮ ಡೈಲಿ ಆ್ಯಕ್ಟಿವಿಟಿ ಏನಿದೆ ಅನ್ನೋದು ನಿಮ್ಮೊಂದು ಕ್ಯಾಲ್ಕುಲೇಷನ್ ಇರಬೇಕು. ಸೊ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲಿ ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು, ಸೊ ನೀವು ಮಾಡೋ ಆ್ಯಕ್ಟಿವಿಟಿಗೆ ಎಷ್ಟು ಕ್ಯಾಲರೀಸ್ ಬರ್ನ್ ಆಗ್ತಾಯಿದೆ, ಎಷ್ಟು ಕ್ಯಾಲರೀಸ್ ಸ್ಟೋರ್ ಆಗ್ತಾಯಿದೆ ಅನ್ನೋದು ನಿಮಗೆ
ಗೊತ್ತಿರಬೇಕು. ಲೈಕ್ ದಟ್ ವಾಟ್ ಈಸ್ ದ ಮೀನ್ ನಾನು ಏನು ಹೇಳ್ತೀನಿ ಅಂದರೆ, ಸೊ ಗೆಟ್ ಎ ಕ್ಯಾಲ್ಕುಲೇಟರ್. ನೀವು ಲೈಕ್ ಎಕ್ಸಾಂಪಲ್ ನೋಡ್ಕೊಂಡು 2000 ಕ್ಯಾಲರೀಸ್ ಪರ್ ಡೇ ತೊಗೊತಾ ಇದ್ದೀರಾ, ಆ್ಯಂಡ್ ನೀವು ವರ್ಕ್ ಮಾಡೋ ಕ್ಯಾಲರೀಸ್ಗೆ 1700 and 1600 ಕ್ಯಾಲರೀಸ್ ಅದು ಬರ್ನ್ ಆಗ್ಬೋದು. ಸೊ ಇಷ್ಟೊಂದು ಆಗದವಾಗ ಸೊ ನೀವು ಥ್ರೂ ಫುಡ್ಡೇ ತೊಗೊಂಡಿಲ್ಲ, ಥ್ರೂ ಅಚೀವಿಂಗ್ ಲೈಕ್ ಆ ಥರನೇ ತೊಗೊಂಡಿರೋ ಓನ್ಲಿ ಇದನ್ನು ಪ್ರೋಟೀನ್ ತೊಗೊಂಡು ಆ ಮೀಲ್ನ ಸ್ಕಿಪ್ ಮಾಡೋದು ಅನ್ನೋದು ರಾಂಗ್ ಥಿಂಗ್. ಸೊ ಯು ಹ್ಯಾವ್ ಟು ಫುಡ್ ತೊಗೊಳ್ಳೇಬೇಕು. ಸೊ ಪ್ರೋಟೀನ್ ತೊಗೊತಾ ಇದ್ದೀರಾ ಅನ್ನೋದಕ್ಕೋಸ್ಕರ ನೀವು ಮೀಲ್ನ ಸ್ಕಿಪ್ ಮಾಡಬೇಡದು. ಆ್ಯಂಡ್ ಹಾಗೆ ನೆಕ್ಸ್ಟ್ ನೋಡಿಕೊಂಡ್ರೆ ತುಂಬ ಜನ ಅಂದರೆ ಪ್ರೋಟೀನ್ ತೊಗೋಬೇಡಿ, ಸೊ ಯಾವುದನ್ನು ತೊಗೋಬೇಡಿ, ತುಂಬ ಸೈಡ್ ಎಫೆಕ್ಟ್ಸ್ ಇದೆ ಅಂತಾರೆ. ಮತ್ತು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಅದು ಇರೋದಿಲ್ಲ. ಸೊ ಪ್ರೋಟೀನ್ ಅನ್ನೋದು ಏನು, ಪ್ರೋಟೀನ್ ಅನ್ನೋದು ಮೇಜರಾಗಿ ವಿಚ್ ರಿಪೇರ್ಸ್ ಆ್ಯಂಡ್ ರೀಗ್ರೋತ್ ದ ಬಾಡಿ ಸೆಲ್ಸ್. ಬಾಡಿಲಿರುವಂತಹ ಎಷ್ಟೋ ಸೆಲ್ಸ್ನ, ಮಸಲ್ಸ್ನ ಬೇಕಾಗಿರುವಂತಹ ಪ್ರೋಟೀನ್ ಕಂಟೆಂಟ್ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಸೊ ನಮ್ಮ ಬಾಡಿನ ರಿಪೇರ್ ಮಾಡಿ, ರೀಕ್ರಿಯೇಟ್ ಮಾಡಿ ನಮ್ಮ ಬಾಡಿನ ಹೆಲ್ದಿಯಾಗಿ ಸ್ಟ್ರಾಂಗಾಗಿ ಇಡೋದಕ್ಕೆ ಪ್ರೋಟೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಇರುತ್ತೆ. ಸೊ ನೋಡಿಕೊಂಡ್ರೆ ಫಸ್ಟ್ ಆಫ್ ಆಲ್ ಏನಂದರೆ, ಪ್ರೋಟೀನ್ ಅನ್ನೋದು ನ್ಯೂಟ್ರಿಷನಲ್ಲಿ ಕಿಂಗ್. ನ್ಯೂಟ್ರಿಯೆಂಟ್ಸ್ ಅನ್ನೋದಲ್ಲಿ ಪ್ರೋಟೀನ್ ಅನ್ನೋದು ಒನ್ ಆ್ಯಂಡ್ ಓನ್ಲಿ ಕಿಂಗ್ ಅಂತ ಅರ್ಥ. ಸೊ ಯಾಕಂದರೆ ಅಷ್ಟು ಪ್ರಿಫರೆನ್ಸ್ ಇದೆ ಪ್ರೋಟೀನಲ್ಲಿ. ಸೊ ಪ್ರತಿಯೊಬ್ಬರು ಅಷ್ಟೇ, ಇವಾಗ ಮಾರ್ನಿಂಗ್ ಟಿಫನ್ ಲೈಕ್ ದೋಸೆ, ಇಡ್ಲಿ, ವಡ, ಸೊ ಅದು ಫುಲ್ ಆಫ್ ಕಾರ್ಬೋಹೈಡ್ರೇಟ್ಸ್. ಆ್ಯಂಡ್ ಆಲ್ಸೋ ಆಫ್ಟರ್ನೂನ್ ಲಂಚಲ್ಲಿ ರೈಸ್, ಸಾಂಬಾರ್, ಕಾರ್ಬೋಹೈಡ್ರೇಟ್ಸ್. ಇವನ್ ನೈಟ್ ಕೂಡ ಅಷ್ಟೇ ರೈಸ್ ಅದು ನಥಿಂಗ್, ಕರ್ರಿ ಆ ಥರ ತೊಗೊತೀರ ಕಾರ್ಬೋಹೈಡ್ರೇಟ್ಸ್. ಯಾವಾಗಲೇ ನೀವು ಮೀಟ್ ತೊಗೊತೀರ, ಸೊ ಲೈಕ್ ಚಿಕನ್, ಮಟನ್, ಅದರಲ್ಲಿ ಒಂದು ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಸೊ ಈ ಡೇ ಫುಲ್ಲಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ ತಗೊಂಡಿಂದ ನಮಗೆ ಬಾಡಿಗೆ ಯಾವುದೇ ಥರ ಪ್ರಯೋಜನ ಅನ್ನೋದಿರಲ್ಲ. ಸೊ ಅದೇ ಕ್ಯಾಲರೀಸ್ ಅದೇ ನಮಗೆ ಸ್ವಲ್ಪ ಇನ್ಕ್ಲೂಡ್ ಆಗ್ಬೋದು. ಸೊ ನಮ್ಮ ಬಾಡಿ ಬರ್ನೆಸಸ್ ಯೂಸ್ ಆಗ್ಬೋದು ಅಷ್ಟೇ ಹೊರತು ಈ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಯಾವುದೇ ಥರ ಯೂಸೇಜ್ ಇರಲ್ಲ. ಅಂದರೆ ಪ್ರೋಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ಪ್ರೋಟೀನಲ್ಲಿ ಏನೇನು ಇಂಪಾರ್ಟೆನ್ಸ್, ಏನು ಪರ್ಟಿಕ್ಯುಲರ್ ಏನು ಇಂಪಾರ್ಟೆನ್ಸ್ ಇದೆ ಅದನ್ನು ನೀವು ನೋಡ್ಕೊಂಡಾಗ, ಫಸ್ಟ್ ಇದರಲ್ಲಿ ಮಸಲ್ ಗ್ರೋತ್ ಆ್ಯಂಡ್ ರಿಪೇರ್. ಸೊ ಯಾವಾಗಾದ್ರೆ ನೀವು ವರ್ಕೌಟ್ ಮಾಡಿ ನಿಮ್ಮ ಮಸಲ್ಸ್ಗೆ ನೀವು ವೆಯ್ಟ್ ಕೊಟ್ಟಾಗ, ನಿಮ್ಮ ಮಸಲ್ಸ್ಗೆ ನೀವು ವರ್ಕೌಟ್ ಮಾಡಿದವಾಗ ಅಲ್ಲಾಗುವ ಮಸಲ್ ಕ್ರ್ಯಾಂಪ್ಸ್ ಇರುತ್ತಲ್ಲ, ಸೊ ಮಸಲ್ ಕ್ರ್ಯಾಂಪ್ಸ್ ಆದವಾಗ ಅಲ್ಲಿ ಆ ಮಸಲ್ ರಿಪೇರ್ ಆಗಿ ರೀಗ್ರೋತ್ ಆಗೋದಕ್ಕೆ ಸೊ ಪ್ರೋಟೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಏನಾಗುತ್ತೆ ಅಂದರೆ, ಈ ಪ್ರೋಟೀನ್ ಅನ್ನೋದು ಕರೆಕ್ಟಾಗಿ ಪರ್ಟಿಕ್ಯುಲರ್ ಆ ಮಸಲ್ ಕ್ರ್ಯಾಂಪ್ಸ್ ಹತ್ರ ಹೋಗಿ ಅಲ್ಲಿ ಆ ಮಸಲ್ ಟಿಶ್ಯೂಸ್ನ ರಿಪೇರ್ ಮಾಡಿ ಆ್ಯಂಡ್ ಆ ಮಸಲ್ನ ಸ್ಟ್ರಾಂಗ್ ಮಾಡಿ ಸೊ ಅದ್ರ ಸೈಜ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗೆ ಮಸಲ್ ರಿಪೇರ್ಗೆ ಆಗಲಿ, ಆ್ಯಂಡ್ ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್. ಯಾರು ಲೈಕ್ ಏನಂದರೆ, ಇದು ವೇ ಪ್ರೋಟೀನ್ ತೊಗೊಂಡಿದ್ದ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಏನು ಟಿಪ್ ಅಂದರೆ, ಲೈಕ್ ತುಂಬ ಹಂಗ್ರಿ ಆಗೋದು ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಸೊ ಹಂಗ್ರಿಯನ್ನು ರೆಡ್ಯೂಸಿಂಗ್ ಹಂಗ್ರಿ, ಇನ್ಕ್ರೀಸಿಂಗ್ ಮೆಟಬಾಲಿಸಮ್ ಆಗಲಿ, ಐಡಿಂಗ್ ವೆಯ್ಟ್ ಲಾಸ್. ಆ್ಯಂಡ್ ಹಾಗೆ ಇಮ್ಯೂನ್ ಸಿಸ್ಟಮ್ ಕೂಡ, ಇಮ್ಯೂನ್ ಸಪೋರ್ಟ್ ಕೂಡ. ಸೊ ಇಮ್ಯೂನ್ ಸಪೋರ್ಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಯಾವುದೇ ಥರ ಪ್ರಾಬ್ಲಮ್ ಇರಲಿ, ಏನೇ ಇರಲಿ, ಅವ್ರ ಬಾಡಿಗೆ ಇಮ್ಯೂನ್ ಸಿಸ್ಟಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದು ಕೂಡ. ಹಾಗೆ ಈ ವೇ ಪ್ರೋಟೀನ್ ಅನ್ನೋದು ಕ್ವಿಕ್ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ರ್ಯಾಪಿಡ್ಲಿ ಅಬ್ಸಾರ್ಬ್ಡ್ ಬೈ ದ ಬಾಡಿ. ಸೊ ಏನಂದರೆ, ಎಕ್ಸಸೈಸ್ ಮಾಡಿರುವಂಥ ಮಸಲ್ಸ್ಗೆ ಟಂಕನ್ನು ಪ್ರೊವೈಡ್ ಮಾಡಿ ನರಿಶ್ಮೆಂಟ್ ಮಾಡಿ. ಸೊ ಈ ಪ್ರೋಟೀನ್ ಅನ್ನೋದು ಕ್ವಿಕ್ ಅಬ್ಸಾರ್ಪ್ಷನ್ ಇರುತ್ತೆ. ಸೊ ಇಟ್ ಡೋಂಟ್ ಟೇಕ್ ಎ ಲ್ಯಾಕ್ ಆಫ್ ಟೈಮ್. ಆ್ಯಂಡ್ ಹಾಗೆ ಹೌ ವೇ ಪ್ರೋಟೀನ್ ವರ್ಕ್ಸ್ ಇನ್ ಅವರ್ ಬಾಡಿ ಅನ್ನೋದು ನೋಡಿಕೊಂಡ್ರೆ, ಸೊ ವೇ ಪ್ರೋಟೀನ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಡೈಜೆಷನಲ್ಲಿ ಫಸ್ಟ್ ಸೊ ಬ್ರೇಕ್ ಡೌನ್ ಅಮಿನೋ ಆ್ಯಸಿಡ್ಸ್ ಇನ್ ದ ಸ್ಟೊಮ್ಯಾಕ್. ಸೊ ಅಮಿನೋ ಆ್ಯಸಿಡ್ಸ್ನ ಸ್ಟೊಮ್ಯಾಕಲ್ಲಿ ಬ್ರೇಕ್ ಡೌನ್ ಮಾಡಿ ಎಲ್ಲೆಲ್ಲಿ ಯಾವುದೇ ಥರ ಆ್ಯಸಿಡಿಟಿಕ್ ಏನೇನು ಪ್ರಾಬ್ಲಮ್ಯಾಟಿಕ್ಸ್ ಇದೆ ಅದನ್ನು ಕ್ಲಿಯರ್ ಮಾಡೋದಕ್ಕಾಗಲಿ, ಈ ಡೈಜೆಷನ್ ಅದು ಕರೆಕ್ಟಾಗಿ ನಡೆಯೋದಕ್ಕಾಗಲಿ, ಡೈಜೆಷನ್ ಆಗೋ ಟೈಮಲ್ಲಿ ತುಂಬ ಕೆಮಿಕಲ್ ರಿಯಾಕ್ಷನ್ಸ್ ಆದರೆ ಆಗ್ತಾ ಇರ್ತವೆ. ಸೊ ಅಲ್ಲಿ ಈ ಅಮಿನೋ ಆ್ಯಸಿಡ್ಸ್ ಅನ್ನೋದು ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಆಗ ಡೈಜೆಷನಲ್ಲಿ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಅಬ್ಸಾರ್ಪ್ಷನಲ್ಲಿ ನಿಮಗೆ ಅಲ್ಲದೆ ಅಮಿನೋ ಆ್ಯಸಿಡ್ಸ್ ಅನ್ನೋದು ನಮ್ಮ ಬ್ಲಡ್ ಸ್ಟ್ರೀಮಲ್ಲಿ ಅಬ್ಸಾರ್ಪ್ಷನ್ ಆಗಿ ಸ್ಪ್ರೆಡ್ ಆಗಿ ಸೊ ಹೋಲ್ ಬಾಡಿಗೆ ಹೋಗಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ಸ್ ಅನ್ನೋದು ಇದೆ ಅನ್ನೋ ಥರ. ಸೊ ನಮಗೆ ಒಂದು ಪಾಯಿಂಟಲ್ಲಿ ಹೆಂಗಾದರೆ, ಪ್ರೋಟೀನ್ ಅನ್ನೋದು ಹೆಂಗೆ ಕ್ಲಿಯರ್ ಆಗುತ್ತೆ ಅಂದರೆ, ನಮ್ಮ ಬಾಡಿದಲ್ಲಿ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಟಿಶ್ಯೂ ಸೆಲ್ಸ್ ಇರುತ್ತೆ. ಸೊ ಆ ಸೆಲ್ಸಲ್ಲಿ ಏನಂದರೆ, ಲೈಕ್ RNA, mRDNA ಅಂತ ಒಂದು ಇರುತ್ತೆ. ಆ್ಯಂಡ್ ಅದು ಬಂದ್ಬಿಟ್ಟು ಸೊ ಔಟ್ಸೈಡ್ ಬಂದು ನಮ್ಮ DNA ಜೆನೆಟಿಕ್ ಕೋಡ್ನ ಕಾಪಿ ಮಾಡ್ಕೊಂಡುತ್ತೆ. ಸೊ ನಮ್ಮ DNA ಜೆನೆಟಿಕ್ ಕೋಡ್ನ ಕಾಪಿ ಮಾಡ್ಕೊಂಡು ಬಂದು ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಅಂದರೆ ಆ DNA ಜೆನೆಟಿಕ್ ಕೋಡ್ ಜೊತೆ ಈ ಟಿಶ್ಯೂಸ್ ಒಳಗಡೆ ಆ ಒಂದು ಕೋಡ್ ಅನ್ನೋದು ಮಿಕ್ಸ್ ಆಗಿ ಸೊ ಅದನ್ನು ಪ್ರೋಟೀನ್ ಆಗಿ ಕ್ರಿಯೇಟ್ ಆಗಿ ಸೊ ಆ ಪ್ರೋಟೀನ್ಸ್ ಅನ್ನೋದು ಹೋಗುತ್ತೆ. ಸೊ ಆ ಪ್ರೋಟೀನ್ ಹೇಗೆ ಕ್ರಿಯೇಟ್ ಆಗಿರೋಂಥ ಆ ಸೆಲ್ಸಲ್ಲಿ ಈ ಬೇಕಾಗಿರೋದು 9 ಅಮಿನೋ ಆ್ಯಸಿಡ್ಸ್ ಎಲ್ಲ ಸೇರಿದರೆ ಸೊ ಪ್ರೋಟೀನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ನಾವೇನಕ್ಕೆ ಈ 9 ಅಮಿನೋ ಆ್ಯಸಿಡ್ಸ್ ಅನ್ನೋದು ತೊಗೊಬೇಕಂದ್ರೆ, ಬಾಡಿಯಲ್ಲಿ 9 ಅಮಿನೋ ಆ್ಯಸಿಡ್ಸ್ ಅನ್ನೋದು ಕ್ರಿಯೇಟ್ ಆಗಲ್ಲ.
ಸೊ ನೀವೇನೇ ಮಾಡಿದ್ರು 9 ಅಮಿನೋ ಆಸಿಡ್ಸ್ ಅನ್ನೋದು ಬಾಡಿದಲ್ಲಿ ಕ್ರಿಯೇಟ್ ಆಗಲ್ಲ. ಸೊ ನೀವಷ್ಟಿಗೆ ನೀವೇ ತಗೋಬೇಕು ಅಷ್ಟೇ. ಸೊ ಯುಟಿಲೈಸೇಷನ್, ಸೊ ಅದೇ ಹೌ ವೇ ಪ್ರೋಟೀನ್ ವರ್ಕ್ಸ್ ಇನ್ ಬಾಡಿದಲ್ಲಿ ನೋಡ್ಕೊಂಡ್ರೆ ನಾವಿನ್ನ ಸೊ ಯುಟಿಲೈಸೇಷನ್ಸ್ ಲೈಕ್ ಯೂಸ್ ಫಾರ್ ಮಸಲ್ ರಿಪೇರ್ ಆ್ಯಂಡ್ ಗ್ರೋತ್, ಎನ್ಸೈಮ್ ಪ್ರೊಡಕ್ಷನ್ಸ್ಗಾಗಲಿ, ಮೆಟಬಾಲಿಸಮ್ಗಾಗಲಿ ಆ್ಯಂಡ್ ವೇರಿಯಸ್ ಬಾಡಿ ಫಂಕ್ಷನ್ಸ್ಗೆ ನಮ್ಮ ಈ ವೇ ಪ್ರೋಟೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗೆ ನೆಕ್ಸ್ಟ್ ವೇಸ್ ಟು ಕನ್ಸ್ಯೂಮ್ ವೇ ಪ್ರೋಟೀನ್. ಸೊ ಯಾವ ಥರ ನಾವು ಈ ವೇ ಪ್ರೋಟೀನ್ ತೊಗೊಬೋದಂದರೆ ಥ್ರೂ ಶೇಕ್ಸ್ ತೊಗೊಬೋದು. ಯಾವ ಥರ ಲೈಕ್ ಮಿಲ್ಕ್ ಶೇಕ್ಸ್, ಸ್ಮೂತೀಸ್ ಅಲ್ಲಿ ತೊಗೊಬೋದು ಮಿಕ್ಸ್ ಮಾಡಿಕೊಂಡು, ಲೈಕ್ ವಿತ್ ವಾಟರ್ ಡೈರಿ ಆಲ್ಟರ್ನೇಟಿವ್. ಆ್ಯಂಡ್ ಹಾಗೆ ಬೇಕಿಂಗ್ ಲೈಕ್ ಮುಫಿನ್ಸ್, ಸ್ಪ್ಯಾಕ್ ಸ್ನ್ಯಾಕರ್ಸ್, ಬೇಕ್ಡ್ ಗುಡ್ ಅಂಥದ್ರಲ್ಲಿ ಕೂಡ ನಾವು ಬೇಕ್ ಮಾಡೋಕ್ಕೆ ಮುಂಚೆ ಅದರಲ್ಲಿ ಸ್ವಲ್ಪ ಈ ಪ್ರೋಟೀನ್ ಅದು 1 or 2 ಸ್ಕೂಪ್ಸ್ನ ಹಾಕ್ಬಿಟ್ಟು ನಾವು ತೊಗೊಬೋದು. ಆ್ಯಂಡ್ ಹಾಗೆ ಲೈಕ್ ಈ ಓಟ್ ಮೀಲಲ್ಲಿ ಆಗಲಿ, ಯೋರ್ಗಟ್ಟಲ್ಲಾಗಲಿ ಸ್ಪ್ರಿಂಕಲ್ಸ್ನಾಗಿ ಈ ಪ್ರೋಟೀನ್ ಅದನ್ನು ಸ್ಪ್ರಿಂಕ್ ಮಾಡಿಕೊಂಡು ಪ್ರೋಟೀನ್ ಬೂಸ್ಟರ್ ಥರ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಯಾರು ತೊಗೋಬೇಕು ಅನ್ನೋ ನಾವು ಮೊದಲೇ ಹೇಳಿದ್ವಿ, ಲೈಕ್ ಅಥ್ಲೆಟ್ಸ್ ಆ್ಯಂಡ್ ಬಾಡಿ ಬಿಲ್ಡರ್ಸ್, ಫಿಸಿಕಲ್ ಆ್ಯಕ್ಟಿವ್ ಇಂಡಿವಿಜುವಲ್ಸ್, ಹಾಗೆ ಪೀಪಲ್ ಲುಕಿಂಗ್ ಫಾರ್ ವೆಯ್ಟ್ ಲಾಸ್, ಹಾಗೆ ಓಲ್ಡರ್ ಅಡಲ್ಟ್ಸ್ಗೆ ಏನಂದರೆ ಸೊ ಏಜ್ ರಿಲೇಟೆಡ್ ಮಸಲ್ ಲಾಸ್ ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಅದರಿಂದ ಅವ್ರಿಗೆ ಪ್ರಾಬ್ಲಮ್ ರೆಡ್ಯೂಸ್ ಮಾಡೋದಕ್ಕೋಸ್ಕರನೂ ತುಂಬಾ ಇಂಪಾರ್ಟೆಂಟ್. ಸೊ ಇದು ಒಂದು ವೇ ಪ್ರೋಟೀನ್ ಅನ್ನೋದು ಒಂದು ಇಂಪಾರ್ಟೆನ್ಸ್ ಥಿಂಗ್. ಆ್ಯಂಡ್ ಹಾಗೆ ಈ ವೇ ಪ್ರೋಟೀನ್ ಅನ್ನೋದ್ರಲ್ಲಿ ಲೈಕ್ BCAA ಆ್ಯಂಡ್ ಅಮಿನೋ ಆಸಿಡ್ಸ್, ಗಿಲಟುಮೆನ್, ಸೆರಟೈನ್ ಅನ್ನೋ ಒಂದು ಫಾರ್ಮ್ಸ್ ಕೂಡ ಇರುತ್ತೆ. ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಈ ನಮ್ಮ ವೇ ಪ್ರೋಟೀನ್ ಕಂಟೆಂಟಲ್ಲಿ. ಸೊ ವೇ ಪ್ರೋಟೀನ್ ಯೂಸ್ ಮಾಡಬೇಕು. ಯಾರಾದರೂ ಜಿಮ್ಗೆ ಹೋಗ್ತಾ ಇದ್ದಾರೆ, ಯಾರಾದರೂ ಅಥ್ಲೆಟ್ಸ್ ಇದ್ದಾರೆ, ಬಾಡಿ ಬಿಲ್ಡ್ಸ್ ಇದ್ದಾರೆ, ಅವರಿಗೆಲ್ಲ ವೇ ಪ್ರೋಟೀನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ದಟ್ ಈ ಥರ ಈ ವೇ ಪ್ರೋಟೀನ್ ಬಗ್ಗೆ ಇವತ್ತಿನ ನಮ್ಮ ಸೆಷನ್ ಇದ್ದಿದ್ದು. ಸೊ ಪ್ರತಿಯೊಬ್ಬರಿಗೆ ಈ ವಿಡಿಯೋ ಯೂಸ್ಫುಲ್ ಅನ್ಕೊತೀನಿ. ಸೊ ಏನಂದರೆ ವೇ ಪ್ರೋಟೀನ್ ಅನ್ನೋದು ಏನಂದರೆ ನಮ್ಮ ಬಾಡಿಗೆ ಪ್ರತಿಯೊಬ್ಬರು ಕಾರ್ಬ್ಸೇ ತೊಗೊಂಡ್ಬರ್ತಾ ಇರ್ತಾರೆ ಡೇ ಟು ಡೇದಲ್ಲಿ, ಡೈಲಿ ಕಾರ್ಬ್ಸ್ ಏನಂದ್ರೆ ತುಂಬ ಜನ ಗೊತ್ತಿಲ್ಲ. ಪ್ರೋಟೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಪ್ರೋಟೀನ್ ಅನ್ನೋದು ಇದ್ರೇ ನಮ್ಮ ಮಸಲ್ ಗ್ರೋಗಾಗಲಿ, ನಮ್ಮ ಬಾಡಿದಲ್ಲಿ ಬೇರೆ